ನಮಸ್ಕಾರ ಗುರು, ನೀವು ನೋಡ್ತಿದ್ದೀರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೇಕು ಗುರು. ಯಾಕಂತಾರೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಹೊಸ ಎಂಟ್ರಿ ಆಗಿದೆ ಅಂತ ಹೇಳ್ಬೇಕು. 2 ಹೊಸ ಎಂಟ್ರಿ ಬೆಂಕಿ ಡಿಫೆನ್ಸ್ಗಳು ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಗುರು. ಯಾರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರಶ್ನೆ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಇವ್ರು ನಮ್ಮ ಡಿಫೆನ್ಸ್ಗಳು ಗೊತ್ತಿರ್ಬೋದು, ರೈಡರ್ಸ್ಗಳು ಅಲ್ಲೊಂದು ಇಲ್ಲೊಂದು ಮ್ಯಾಚ್ ಆಡ್ತಾರೆ. ನಮ್ಮ ಡಿಫೆನ್ಸ್ಗಳು ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೇಕು. ಲಾಸ್ಟ್ ಮ್ಯಾಚ್ ಸುಮಾರು ಚೆನ್ನಾಗಿ ಆಟ ಆಡಲಿ ನಮ್ಮ ಡಿಫೆನ್ಸ್ಗಳು ಅಂತ ಹೇಳ್ಬೇಕು. ಲಾಸ್ಟ್ ಮ್ಯಾಚು ತಮಿಳ್ ತಲವಾಸ್ ವಿರುದ್ಧ, ನೆಕ್ಸ್ಟ್ ಮ್ಯಾಚ್ ಇರೋದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ. ನಮ್ಮ ಬೆಂಗಳೂರು ಬುಲ್ಸ್ ಡಿಫೆಂಡಿಂಗಲ್ಲಿ ಖಂಡಿತ ಚೇಂಜ್ ಮಾಡೋದು ಅಂತ ಹೇಳ್ಬೇಕು. ಇಬ್ಬರು ರೈಟ್ ಕಾರ್ನರ್ಸ್ಗಳನ್ನ ಕರ್ಕೊಂಡಿದೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಅಂತ ಹೇಳ್ಬೇಕು. ರೈಟ್ ಕಾರ್ನರ್ಸ್ ಅಷ್ಟೊಂದು ಬಲ ತುಂಬಂತ ಆಟಗಾರ ಯಾರು ಇತ್ತು ಅಂತ ಹೇಳ್ಬೇಕು. ಅದೀಗ ಡಿಫೆಂಡಿಂಗಲ್ಲಿ ಇದು ರಿಪ್ಲೇಸ್ಮೆಂಟ್ ಆಗಿ ಕರ್ಕೊಂಡಿದೆ, ರಿಪ್ಲೇಸ್ಮೆಂಟ್ ಆಗಿ ಅಂತ ಹೇಳ್ಬೇಕು. ಯಾರಪ್ಪ ಅಂತಾರೆ, ಒಬ್ರು ಆಕಾಶ್ ಅಂತ ಹೇಳ್ಬೇಕು, ಒಳ್ಳೆ ಡಿಫೆನ್ಸ್ ಅಂತ ಹೇಳ್ಬೇಕು. ಇವರು ಕೂಡ ರೈಟ್ ಕಾರ್ನರ್ ಅಂತ ಹೇಳ್ಬೇಕು. ಮತ್ತೆ ಇನ್ನೊಬ್ರು ಅಮಿತ್ ಅಂತ ಹೇಳ್ಬೇಕು. ಇವ್ರನ್ನ ಆಗಲೇ ಕರ್ಕೊಂಡಿತ್ತು ಬೆಂಗಳೂರು ಬುಲ್ಸ್. ಇವ್ರೇನು ಫಿಟ್ ಆಗಿತ್ತು ಅಂತ ಮ್ಯಾಟಲ್ಲಿ ಆಡ್ಸಿಲ್ಲ ಅಂದ್ರೆ ಸ್ಟಾರ್ಟಿಂಗ್ಸ್ ಅಲ್ಲಿ ಇಳಿಸಿಲ್ಲ ಅಂತ ಹೇಳ್ಬೇಕು. ಯಾವುದೇ ಮ್ಯಾಚ್ ಮೇಲೆ ಆಡ್ಸಿಲ್ಲ ಅಂತ ಹೇಳ್ಬೇಕು. ಈಗ ಪ್ರಾಕ್ಟೀಸ್ ಅಲ್ಲಿ ಮಿಂಚಿದ್ದಾರೆ ಅಂತ ಹೇಳ್ಬೇಕು, ಚೆನ್ನಾಗಿ ಆಡ್ತಾ ಇದ್ದಾರೆ. ಇವರಿಬ್ಬರು ಕೂಡ ಬೆಂಕಿಯಾಗಿ ಒಳ್ಳೆ ಡಿಫೆನ್ಸ್ಗಳು ಅಂತ ಹೇಳ್ಬೇಕು. ಮತ್ತೆ ರೈಟ್ ಕಾರ್ನರ್ಸ್ ಮೇನ್ ಆಗಿ ಅಂತ ಹೇಳ್ಬೇಕು. ನಮಗೆ ಲೆಫ್ಟ್ ಕಾರ್ನರ್ಸ್ ಆಗಿ ನಮ್ಮ ಸೌರಭ್ ಇದ್ದೇ ಇದ್ದಾರೆ, ಸೆಂಟ್ರಲ್ ಆಡೋಂಥ ಸುರ್ಜಿತ್ ಅವರು ಇದ್ದೇ ಇದ್ದಾರೆ. ರೈಟ್ ಕಾರ್ನರ್ಸ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಿದೆ ಅಂತ ಹೇಳ್ಬೇಕು. ಒಂದು ಮ್ಯಾಚು ರಣ್ ಸಿಂಗ್ ಆಡ್ತು ಅಂತ ಒಂದು ಮ್ಯಾಚ್ ಅಮ್ಮನ್ ಆಡ್ರು ಅಂತ ಹೇಳ್ಬೇಕು. ಇನ್ನೊಂದು ಮ್ಯಾಚ್ ಬೇರೆ ಆಟಗಾರರಿಗೆ ಚಾನ್ಸ್ ಕೊಟ್ಟರು ಅಂತ ಹೇಳ್ಬೇಕು. ಕಂಟಿನ್ಯೂಸ್ಲಿ ಆಡುವಂಥ ಆಟಗಾರ ಯಾರು ಇತ್ತು ಅಂತ ಹೇಳ್ಬೇಕು ಇದುವರೆಗೂ. ಅದೀಗ ಬೆಂಗಳೂರು ಬುಲ್ಸ್ ಅವರು ಒಳ್ಳೆ ಪಿಕ್ ಮಾಡಿದೆ ಅಂತ ಹೇಳ್ತೀನಿ ಗುರು. ಇಬ್ಬರು ಬೆಂಕಿ ಆಟಗಾರನ ಪಿಕ್ ಮಾಡಿದೆ RCB ನಮ್ಮ ಬೆಂಗಳೂರು ಬುಲ್ಸ್ ತಂಡ ಅಂತ ಹೇಳ್ತೀನಿ ಗುರು. ಈಗ RCB ಬೆಂಗಳೂರು ಬುಲ್ಸ್ ವಿಡಿಯೋ ಮಿಕ್ಸ್ ಮಾಡೋದ್ರಿಂದಾಗಿ ಯಾವುದು ಒಂದು 2 ಟೀಮು ಒಟ್ಟಿಗೆ ಬಾಯಿಗೆ ಬರ್ತವೆ ಅಂತ ಹೇಳ್ಬೇಕು. ಏನೇ ಆದ್ರೂ ನಾವು ಅಪ್ಪಟ ಕನ್ನಡ ಟೀಮ್ಗೆ ಸಪೋರ್ಟ್ ಮಾಡಿರಲ್ವ ಗುರು. 2 ಟೀಮ್ ಬಾಯಿಗೆ ಬರ್ತಾ ಇರ್ತವೆ ಅಂತ ಹೇಳ್ಬೇಕು. ನೀವೇಂದ್ರೆ ಕನ್ಸೋ ಕಮೆಂಟ್ ಮಾಡಿ. ಈ ವರ್ಷ RCBನೂ ಕಪ್ ಹೊಡೆಯುತ್ತೆ, ಬೆಂಗಳೂರು ಬುಲ್ಸ್ ತಂಡನೂ ಕಪ್ ಹೊಡೆಯುತ್ತೆ, ಎಲ್ಲ ಫ್ರಾಂಚೈಸಿಲಿ ನಮ್ಮ ತಂಡ ಕಪ್ ಹೊಡೆಯುತ್ತೆ ಅಂತ ಹೇಳ್ತೀನಿ ಗುರು. ನೀವೇಂದ್ರೆ ಕನ್ಸೋ ಕಮೆಂಟ್ ಮಾಡಿ. ಸಿಗೋಣ ಎಷ್ಟು ಟಾಟಾ ಬಾಯ್, ನಮಸ್ಕಾರ. ಜೈ RCB ಬೆಂಗಳೂರು ಬುಲ್ಸ್. ಈ ಸರಿ ಕಪ್ ನಮ್ದೇ ಗುರು.